ಹಾಯ್ ಫ್ರೆಂಡ್ಸ್, ಕನ್ನಡಿಗ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ ಕಬಾಬ್ ಮಾಡೋಣ. ಚಿಕನ್ ಕಬಾಬ್ ತಿಂದರೆ ಸಖತ್ತಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಸಖತ್ತಾಗಿ ಬರುತ್ತೆ. ಯಾವ ರೀತಿ ಮಾಡೋದು ಅಂತಂದರೆ, ಜಸ್ಟ್ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ತಗೊಳ್ಳಿ. ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಬಂದಿದ್ದೀನಿ. ಅದಕ್ಕೆ ಒಂದು ಮೊಟ್ಟೆನ ಹೊಡೆದಾಕೊಳ್ಳಿ. ಒಂದು ಮೊಟ್ಟೆ ಹೊಡೆದಾಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ನಿಮಗೆ. ಹಾಗೆ ಕಬಾಬ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ಇದು ನಾನು ಜಾಸ್ತಿ ಸೇರಿಸ್ಕೋತಾ ಇಲ್ಲ, ಜಾಸ್ತಿ ಸೇರಿಸ್ಕೊಂಡ್ರೆ ರೆಡ್ ಆಗುತ್ತೆ. ಹಾಗೆ ಖಾರನ ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಿಮ್ಗೆ ರೆಡ್ ಆಗಿರಬೇಕಂದ್ರೆ ಚೆನ್ನಾಗಿ ಸೇರಿಸ್ಕೋಬೇಕು. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನ ನಾನಿಲ್ಲಿ ಇಟ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನಾನು ಕರಿಬೇವನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದರಲ್ಲಿ. ಇವಾಗ ಹಾಕೊಂಡ್ಮೇಲೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಜಾಸ್ತಿ ರೆಡ್ಡಾಗಿ ಮಾಡ್ಕೋತಾ ಇಲ್ಲ, ನನಗೆ ಜಾಸ್ತಿ ರೆಡ್ ಇಷ್ಟ ಆಗಲ್ಲ, ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇವಾಗ ಅದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮುಚ್ಚಿಡಿ. ಆಮೇಲೆ ಒಲೆ ಮೇಲೆ ಸ್ವಲ್ಪ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ, ಇವಾಗ ಎಣ್ಣೆ ಕಾದಿದೆ, ಇವಾಗ ಒಂದಾಗಿ ಕಬಾಬ್ ಪೀಸನ್ನ ಬಿಟ್ಕೊಳ್ಬೇಕು. ಇದಕ್ಕೆ ಸರಿಯಾಗಿ ಫ್ರೈ ಮಾಡಬೇಕು. ಇದನ್ನ ಒಂದೊಂದಾಗಿ ಬಿಟ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಕಬಾಬು. ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಖಾರ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ರೆಡ್ಡಾಗಿ ಬರುತ್ತೆ. ಬಟ್ ನನಗೆ ಜಾಸ್ತಿ ಹಾಕೊಳ್ತಾ ಇಲ್ಲ. ವೈಟಾಗಿ ಬಂದರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸರಿ ನೀವು ಬೇಕಾದ್ರೆ ಮನೇಲಿ ಕೂತ್ಕೊಂಡು ಟ್ರೈ ಮಾಡ್ಬೋದು. ಇದನ್ನ ಹೆಂಗೆ ಬರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಸೂಪರಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ನೋಡಿ. ಇದು ಕರೆಕ್ಟಾಗಿ ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಕ್ರಿಸ್ಪಿಯಾಗಿ ಬರಬೇಕು. ಮತ್ತು ಚೆನ್ನಾಗಿ ಬೇಯಿದ್ರೆ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂತಂದರೆ ಜಾಸ್ತಿ ಇಟ್ಟರೆ ಮೇಲೆ ಅಷ್ಟೇ ಕರ್ರಗಾಗಿಬಿಡುತ್ತೆ, ಇಲ್ಲಾಂದರೆ ಒಳಗಡೆ ಎಲ್ಲ ಹಂಗೆ ಇರುತ್ತೆ. ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸಖತ್ತಾಗಿ ಬಂದಿದೆ ನೋಡಿ. ಇದನ್ನ ಇವಾಗ ಸೈಡ್ ಇಟ್ಕೋಬೇಕು. ಸೈಡ್ ಇಟ್ಕೊಂಡ ತಕ್ಷಣ ಇನ್ನೊಂದು ಇರುತ್ತಲ್ವ, ಇನ್ನೊಂದು ಸರಿ ಅದನ್ನ ಎಲ್ಲ ಕರೆಕ್ಟಾಗಿ ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಇವಾಗ ತೆಗೆದಿಟ್ಕೊಂಡ್ಮೇಲೆ ರೆಡಿ ಆಗುತ್ತೆ ನೋಡಿರಿ. ಹೆಂಗೆ ಬಂತು ಚಿಕನು ಇದ್ರ ಜೊತೆ ಕಬಾಬು. ಇವಾಗ ಇದನ್ನ ನೋಡ್ತಾ ಅದು ನಿಂಬೆಹಣ್ಣು ಒಂದು ಹಿಂಡ್ಕೊಂಡು ಜೊತೆಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಘಮ ಸಖತ್ತಾಗಿರುತ್ತೆ ರೀ. ನೀವು ಒಂದ್ಸರಿ ಮನೇಲಿ ಬೇಕಾದ್ರೆ ಟ್ರೈ ಮಾಡಿ. ಸಖತ್ತಾಗಿ ಬಂದಿದೆ, ಸೂಪರ್ ಟೇಸ್ಟ್ ಆಗಿದೆ. ನೀವು ಫ್ರೆಂಡ್ಸ್ ಬಂದಾಗ ನಿಮ್ಮ ಫ್ಯಾಮಿಲಿ ಜೊತೆಗೆ ಯಾರು ಬೇಕಾದರೂ ಕೂಡ, ಒಬ್ಬರೇ ಇದ್ದಾಗ ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮಿರ್ಚಿ ಇದ್ದರೆ ಸ್ವಲ್ಪ ಲಿಂಬೆಹಣ್ಣು, ಸ್ವಲ್ಪ ಮಿರ್ಚಿ ಇದ್ದರೆ ತಿನ್ನೋಕೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸಖತ್ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.